ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಇಟ್ಸ್ ಬೀನ್ ಅ ಇಯರ್ 1 ಇಯರ್ ಆಯಿತು ನಿಮ್ಮನ್ನು ನಾನು ಭೇಟಿಯಾಗಿ ಥ್ರೂ ದಿಸ್ ಡಿಜಿಟಲ್ ಮೀಡಿಯಾ, ಥ್ರೂ ಮೈ ಚಾನಲ್ ಲಕ್ಷ್ಮೀಸ್ ವಿಜಯ್ ಫಿಟ್ನೆಸ್ ಬ್ಲಾಗಿಂದ. ನನಗೊತ್ತು ನೀವೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ. ಹಾಗೆ ನೀವು ಅದನ್ನು ನನ್ನ ಕಾಮೆಂಟ್ಸಲ್ಲಿ ಕೇಳಿದ್ದೀರಾ, ಪ್ರೈವೇಟ್ ಮೆಸೇಜಸಲ್ಲಿ ಕೇಳಿದ್ದೀರಾ. ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡ್ತೀನಿ, ಮಾಡಿ ಸೇಸ್ ಮಾಡಿ. ನೀವು ನನಗೊಂದು ಇನ್ಸ್ಪಿರೇಷನು. ನಿಮ್ಮ ಲೈಫ್ ಸ್ಟೈಲ್ ನೋಡಿ ತುಂಬ ದಿನ ಆಯಿತು, ತುಂಬ ಮಿಸ್ ಮಾಡ್ಕೊತ ತುಂಬ ಜೆನ್ಯೂನಾಗಿ ರಿಪೀಟೆಡಾಗಿ ಕೇಳಿದ್ದೀರಾ ತುಂಬ ಜನ. ಕೆಲವ್ರು ರಿಪ್ಲೈ ಮಾಡಿದ್ದೀನಿ, ಕೆಲವ್ರು ರಿಪ್ಲೈನೇ ಮಾಡೋಕ್ಕಾಗಿಲ್ಲ. ಆದರೂ ಕೂಡ ಅಷ್ಟೊಂದು ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡು, ಅಷ್ಟೊಂದು ಹೋಪ್ ಇಟ್ಕೊಂಡು ನನಗೆ ರಿಪೀಟೆಡ್ಲಾಗಿ ಕೇಳಿದ್ದೀರಾ ನೀವು. ಸೊ ನಾನು ನಿಮ್ಗೆಲ್ರಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ಈ ಒಂದು ಗ್ಯಾಪು ನನಗೆ ಭಾಳ ನೆಸೆಸಿಟಿ ಇತ್ತು. ಈ ಒಂದು ಬ್ರೇಕು ನನಗೆ ಭಾಳ ಬೇಕಾಗಿತ್ತು. ಸೊ ದೇರ್ ವರ್ ಲಾಟ್ ಆಫ್ ಅಬ್ಸ್ಟಕಲ್ಸ್ ಎಲ್ಲ ಆಯಿತು. ಹಾಗೆ ನನಗೆ ಟೈಮ್ ಬೇಕಿತ್ತು ಮಕ್ಕಳಿಗೆ. ನನ್ನ ಮಗ 10th ಅವನಿಗೆ ಟೈಮ್ ಕೊಡಬೇಕಾಗಿತ್ತು. ನನಗೆ ಕೂಡ ಬ್ರೇಕ್ ಬೇಕಾಗಿತ್ತು. ಮೈಂಡೇ ಚೆನ್ನಾಗಿಲ್ಲ ಅಂದಾಗ ನಾವು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ, ಫ್ಯಾಮಿಲಿಗೆ ಮೇಲೆ ಒಂದು ಬ್ರೇಕ್ ಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋದಾಗ ಅದಾಗಲ್ಲ. ಸೊ ಹಾಗಾಗಿ ದೇರ್ ವಾಸ್ ಅ ರೀಸನ್ ಫಾರ್ ದಟ್. ಸೊ ಅದನ್ನು ಕೂಡ ಖಂಡಿತವಾಗಿ ಹೇಳ್ತೀನಿ ನಾನು. ಟೈಮ್ ಬಂದಾಗ ಖಂಡಿತವಾಗಿ ಶೇರ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಲೈಫ್ ಸ್ಟೈಲು ವ್ಲಾಗ್ ಆಗಿರುತ್ತೆ. ಫಸ್ಟು ವ್ಲಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ನಿಧಾನಕ್ಕೆ ಅಂದರೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಜರ್ನಿಗೆ ಶಿಫ್ಟ್ ಆಗ್ತೀನಿ. ಫಸ್ಟ್ ಆಫ್ ಆಲ್ ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ ವಿತ್ ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ಜಿಮ್ಮನ್ನು ಸ್ಟಾರ್ಟ್ ಮಾಡಿದೆ. ಇದು ಒಂದು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀನಿ. ಸೊ ನಮ್ಮ ಮನೆಗೆ. ಸೊ ಹಾಗಾಗಿ ಅಲ್ಲಿ ಈಗ ಹೊಸ ಥರದ್ದಾಗಿ ನಿಮಗೆ ವೀಡಿಯೋನೂ ಹೊಸದಾಗಿ ಬರುತ್ತೆ. ಒಂದೇ ಥರ ಒಂದು ಎವ್ರಿಡೇ ವ್ಲಾಗಿಂಗ್ಗೆ ಬರೋಲ್ಲ. ರೆಸಿಪೀಸ್ ಆಗಿರ್ಬೋದು, ಅಥವಾ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ರೆಸಿಪೀಸು, ಅಥವಾ ಎಕ್ಸಸೈಸಸ್ ಆಗಿರ್ಬೋದು. ನನಗೇನು ಬರುತ್ತೋ, ನಾನು ಯಾವ ಮೆಥಡ್ ಯೂಸ್ ಮಾಡಿದ್ದೀನಿ ಅದನ್ನು ಮಾಡ್ತೀನಿ. ಸೊ ಹಾಗೆ ತುಂಬ ಜನ ಈ ಕ್ವಶನ್ ಕೇಳ್ತಾರೆ ನಂಗೆ ಗೊತ್ತು. ಯಾಕೆ ಆಲ್ರೆಡಿ ಕೇಳಿದ್ರು ಕೂಡ, ಯಾಕೆ ವೆಯ್ಟ್ ಗೇನ್ ಆಗಿದೆ ಅಂತ. ಹೌದು, ವೆಯ್ಟ್ ಗೇನ್ ಆಗಿದೆ. ದೆರ್ ವಾಸ್ ಅ ರೀಸನ್. ಸೊ ಅದನ್ನು ಕೂಡ ಹೇಳ್ತೀನಿ. ಹಾಗೆ ವೆಯ್ಟ್ ತುಂಬ ಗೇನ್ ಆಗಿಲ್ಲ. ವೆಯ್ಟ್ ಬಂದು 78 ಆ ರೀಸನ್ಲಿದೆ. 78, 77, 70 ಹತ್ತಿರ 79 ಹತ್ರ ಹೋಗ್ತೀನಿ. ಓಕೆನಾ? ಸೊ ಫ್ಲಕ್ಚುಯೇಷನ್ ನಡೀತಾ ಇದೆ. ಅದರದ್ದು ಸ್ಕ್ರೀನ್ಶಾಟ್ ಕೂಡ ನೀವು ನೋಡಬಹುದು. ಸೊ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ನಾವು ಏನೇ ಮಾಡಿದ್ರೂ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತನೋ, ಅಥವಾ ಏನೋ ಒಂದು, ಅಥವಾ ಗಾಡ್ಗೆ ನಮಗಿಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ, ವಾಟ್ ಈಸ್ ಬೆಟರ್ ಫಾರ್ ಅಸ್ ಅಂತ. ಸೊ ಮೇ ಬಿ ಗಾಡ್, ಅದು ದೇವ್ರು ಏನು ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಾವು ಏನೋ ಚೇಂಜ್ ಮಾಡೋಕೋತೀವಿ, ನಾವು ಅದು ಮಾಡ್ಬೇಕು, ಇದು ಏನೇನೋ ಅಂತೀವಿ. ಬಟ್ ದೇವ್ರು ಮಾತ್ರ ಪರ್ಟಿಕ್ಯುಲರ್ ನಮ್ಗೆ ಅಲ್ಲೇ ಒಂದು ತೋರಿಸಿರ್ತಾನೆ. ಸೊ ನಂಗೆ ಅನ್ಸುತ್ತೆ ದಟ್ ವಾಸ್ ಅ ಬೆಟರ್ ಡಿಸಿಷನ್ ಇರ್ಬೋದು ದೇವ್ರದ್ದು, ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಆಗಿದೆ. ಸೊ ಅದರಲ್ಲೇನು ಭಾಳ ನನಗೆ ಇಲ್ಲ ಅಂದರೆ ಅನ್ಕೋಬೇಡಿ ನಾನೇನೋ ಅನ್ಹೆಲ್ದಿ ತಿಂದೆ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿಲ್ಲ. ಎವ್ರಿ ಸಿಂಗಲ್ ಡೇ ನನ್ನ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಹಾಗಾಗಿ ಎಲ್ಲ 100% ಪ್ರಾಪರಾಗಿ ಏನು ಹೇಳೋಕೆ ಹೊಟ್ಟಿದ್ದೀನಿ ಅಂದರೆ, ದೋ ನಾನೆಲ್ಲ ಮೇಂಟೈನ್ ಮಾಡಿದ್ದೀನಿ. ಬಟ್ ದೆರ್ ವರ್ ಅ ರೀಸನ್ ಫಾರ್ ಅ ವೆಯ್ಟ್ ಗೇನ್. ಪರ್ಟಿಕ್ಯುಲರ್ಲಿ ಐಮ್ ಗೋಣ ಶೇರ್ ವೆರಿ ಸೂನ್ ಯಾವ ರೀಸನ್ಗಾಗಿ ನಾನು ವೆಯ್ಟ್ ಗೇನ್ ಆಯಿತು ಅಂತ. ಸೊ ಹಾಗೆ ದೆರ್ ವರ್ ಡಿಫಿಕಲ್ಟೀಸ್, ದೆರ್ ವರ್ ಡೇಸ್ ಲೈಕ್ ನನಗೆ ಎದ್ದು ಹೋಗಿ ಎಕ್ಸಸೈಸ್ ಮಾಡಬೇಕು ಅನ್ನೋ ಮನಸ್ಸೇ ಇರ್ತಿರಲಿಲ್ಲ. ಅಥವಾ ನನ್ನ ಬಾಡಿನಲ್ಲಿ ಭಾಳ ಚೇಂಜಸ್ ನಡೀತಾ ಇತ್ತು, ವಿಗರಸ್ ಚೇಂಜಸ್. ದೆರ್ ವರ್ ವಿಗರಸ್ ಚೇಂಜಸ್ ಇನ್ ಮೈ ಬಾಡಿ. ಬಟ್ ಐ ಡಿಡೆಂಟ್ ಗಿವ್ ಅಪ್. ನಾನು ನಿಜವಾಗ್ಲೂ ಗಿವ್ ಅಪ್ ಮಾಡಲಿಲ್ಲ. ಎವ್ರಿ ಸಿಂಗಲ್ ಡೇ ನಾನು ಜಿಮ್ ಹೋಗಿದ್ದೀನಿ. ಕೆಲವರು ನನ್ನ ಆ ಒಂದು ಸಿಚುವೇಶನ್ ಆಗಿದ್ದಾರೆ. ತುಂಬ ಜನ ಬೇಬಿ ದೇವರ್ ಲೈಕ್ ಅಡ್ಮಿಟ್ ಆಗಿಬಿಡ್ತಿದ್ರು ಏನೋ, ಅಥವಾ ಸುಸ್ತಾಗಿ ಬಿದ್ದೋಯ್ತಿದ್ರು ಏನೋ, ಅಥವಾ ಗಿವ್ ಅಪ್. ಬಟ್ ನಾನಿಲ್ಲ, ನಾನು ಎಕ್ಸಸೈಸ್ ಅಷ್ಟು ಹೋಪ್ ಇಟ್ಕೊಂಡಿದ್ದೆ ಅದ್ರ ಮೇಲೆ. ಯಾಕೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಾನು ಅದನ್ನು ಹಿಡ್ಕೊಂಡು ನಾನು ಹೋಗ್ತಾ ಹೋದೆ. ಎವ್ರಿ ಡೇ ನಾನು ವಾಕಿಂಗು, ಎಕ್ಸಸೈಸು ಎಲ್ಲ ಮಾಡ್ತಾ ಹೋದೆ. ಅಟ್ ದ ಸೇಮ್ ಟೈಮ್ ದಟ್ ಹ್ಯಾಸ್ ಗಿವನ್ ಮೀ ದ ಸ್ಟ್ರೆಂತ್. ಅದು ಅಷ್ಟೇ ನನ್ನ ಬಾಡಿ ನನಗೆ ಸ್ಟ್ರೆಂತ್ ಕೊಡ್ತು, ನನಗೆ ಹೀಲ್ ಆಗೋಕ್ಕೆ ಮೆಂಟಲಿ, ಫಿಸಿಕಲಿ. ದಟ್ ಹ್ಯಾಸ್ ಗಿವನ್ ಮೀ ಅ ಸ್ಟ್ರೆಂತು. ಸೊ ಅದು ನಮಗೆ ಅರ್ಥ ಆಗುತ್ತೆ ಆ ಟೈಮಲ್ಲಿ, ಯಾಕೆ ಎಕ್ಸಸೈಸ್ ಇಂಪಾರ್ಟೆಂಟು. ಅದು ನೀವು ಎಷ್ಟೇ ಇದಕ್ಕೆ ಹೋಗಿ, ಯಾವುದೇ ಒಂದು ನಿಮ್ಮ ಬಾಡಿ ಯಾವುದೇ ಕಂಡೀಷನ್ಗೆ ಹೋಗಿರಲಿ, ಅದು ನಿಮ್ಮನ್ನು ಬ್ರಿಂಗ್ ಯು ಬ್ಯಾಕ್. ಇಟ್ ವಿಲ್ ಬ್ರಿಂಗ್ ಯು ಬ್ಯಾಕ್, ಇಟ್ ವಿಲ್ ಹೀಲ್ ಯು ಮೋರ್ ದ್ಯಾನ್ ಅ ಮೆಡಿಸಿನ್, ಮೋರ್ ದ್ಯಾನ್ ಅ ಡಾಕ್ಟರ್. ಯುವರ್ ಬಾಡಿ ಈಸ್ ಅ ಗುಡ್ ಹೀಲರ್, ಗುಡ್ ಡಾಕ್ಟರ್. ಅದರಿಂದ ಯಾವುದೇ ಡಾಕ್ಟ್ರು ಇಲ್ಲ, ನನ್ನ ಎಕ್ಸ್ಪೀರಿಯನ್ಸು. ಸೊ ದಟ್ ಯುವರ್ ಮೈಂಡ್ ಆಲ್ವೇಸ್, ನೀವು ಗಿವ್ ಅಪ್ ಮಾಡೋಂಥ ಟೈಮ್ ಬರುತ್ತೆ. ಸೊ ಗಿವ್ ಅಪ್ ಮಾಡಬೇಡಿ. ನಾಟ್ ಓನ್ಲಿ ವೆಯ್ಟ್ ಲಾಸ್ ಮಾಡೋದು ಅಥವಾ ಸಣ್ಣ ಇರೋದು ಒಂದೇ ಅಲ್ಲ. ಎಕ್ಸಸೈಸ್ ಈಸ್ ಇಂಪಾರ್ಟೆಂಟ್ ಫಾರ್ ದಪ್ಪ ಇರಿ, ಸಣ್ಣ ಇರಿ, ಹೆಂಗಾರು ಇರಿ, ಏಜ್ ಆಗಿರಲಿ, ಹುಡುಗಿ ಆಗಿರಲಿ, ಮಕ್ಕಳಾಗಿರಲಿ, ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬಾಡಿನಲ್ಲಿ, ಎನರ್ಜಿನಲ್ಲಿ ನಿಮಗೆ ವೇರಿಯೇಷನ್ಸ್ ಕಾಣಿಸುತ್ತೆ ಅಷ್ಟೇ. ಅದು ಪ್ರೂವಂಡ್, ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದ್ದೀನಿ. ಸೊ ನೀವೆಲ್ಲ ನೋಡಿದ್ರೆ ಕೂಡ ಹೌದು. ಸೊ ದಟ್ಸ್ ಹೌ ಇಟ್ ವಾಸ್ ಬಂದಿದ್ದೀನಿ.
ತುಂಬ ಚೆನ್ನಾಗಿ ಅನಿಸುತ್ತೆ ಮೆಂಟಲಿ ನಿಮಗೆ. ನನಗೀಗ ಒಂದೊಂದು ದಿನ ಏನಾದರೂ ನನಗೆ ಬೆಳಗ್ಗೆ ನಾನು ಏನಾದ್ರು ಎಕ್ಸಸೈಸ್ ಇದೆಲ್ಲ ಬಿಟ್ಬಿಟ್ರೆ ನನಗೆ ಎಷ್ಟೆಲ್ಲ ಕೆಲಸ ಮಾಡಲಿ, ಮನೆ ಕೆಲಸ ಮಾಡಲಿ, ಎಲ್ಲ ಮಕ್ಳ ಜೊತೆ ಏನೇ ಮಾಡಿದ್ರು ಕೊನೆಗೆ ನಂಗೆ ಅನಿಸುತ್ತೆ 3-4 ಗಂಟೆಗೆ ಬೋರ್ ಆಗಿ ಸ್ಟಾರ್ಟ್ ಆಗೋಗ್ತೀನಿ. ಇಫ್ ಐ ಡಿಡಿಂಟ್ ಗೋ ಜಿಮ್, ಇಫ್ ನಾನು ವಾಕಿಂಗ್ ಮಾಡಿಲ್ಲ, ಏನೋ ಮಾಡಿಲ್ಲ, ಲೈಫಲ್ಲಿ ನನಗೆ ಏನೂ ಇಲ್ಲ, ಏನೋ ಮೇಜರ್ ಮಾಡಿಲ್ಲ ನಾನು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ಹೌ ಐ ಆಮ್ ಅಡಿಕ್ಟೆಡ್ ಅನ್ನೋದಕ್ಕಿಂತ ಅದೊಂದು ನನಗೆ ಕೊಟ್ಬಿಟ್ಟಿದೆ, ಬಾಡಿಗೆ ಅದಷ್ಟು ಹೀಲ್ ಕೊಟ್ಟಿದೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಂಗೇಜ್ ಆಗಿರ್ತೀವಿ ಮೆಂಟಲಿ ನಾವು, ಹಾಗೆ ಬೇರೆ ಏನು ಬೇರೆದಿರೋ ಚಿಂತೆಗಳೆಲ್ಲ ಮಾಡೋದಿಲ್ಲ. ಹಾಗೆ ನನಗೆ ನಿಮ್ಮ ಜೊತೆ ನಾನು ವಿಡಿಯೋ ಮಾಡಿಕೊಂಡು, ನಿಮ್ಮ ಜೊತೆ ನಾನು ಮಾತಾಡಿಕೊಂಡು ಶೇರ್ ಮಾಡ್ಕೊಳ್ಳೋದಾಗಲಿ, ಅಥವಾ ನೀವು ನನ್ನ ಹತ್ರ ಕೇಳೋದಾಗಲಿ, ದಟ್ ಆಲ್ವೇಸ್ ಎಕ್ಸ್ಚೇಂಜ್ ಆಗುತ್ತೆ. ನಿಮ್ಮಲ್ಲಿರೋ ಎನರ್ಜಿ, ನಿಮ್ಮಲ್ಲಿರೋ ಥಾಟ್ಸ್ ನನಗೆ ಎಕ್ಸ್ಚೇಂಜ್ ಆಗುತ್ತೆ. ಐ ವಿಲ್ ಗೆಟ್ ಅ ಇನ್ಸ್ಪಿರೇಷನ್ ಫ್ರಮ್ ಯು, ಯು ವಿಲ್ ಗೆಟ್ ಅ ಇನ್ಸ್ಪಿರೇಷನ್ ಫ್ರಮ್ ಮೀ. ದಟ್ ಈಸ್ ವೆರಿ ವೆರಿ ಗುಡ್. ಅದಕ್ಕೆ ನಾನೀಗ ಸ್ಟಾರ್ಟ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆ ನಿಮ್ಮೆಲ್ಲರ ಸಪೋರ್ಟನ್ನು ನನಗೆ ಕೊಡಿ. ಸೊ ಕಂಟೆಂಟ್ಸ ಕೊಡ್ತೀನಿ, ವೆಯ್ಟ್ ಲಾಸ್ ರೆಸಿಪೀಸ್ ಆಗಿರ್ಬೋದು, ಅಥವಾ ಇದು ಏನಾಗಿರ್ಬೋದು ಎಂಥದ್ದು ವೆಯ್ಟ್ ಲಾಸದ್ದು ಎಕ್ಸಸೈಸಸ್ ಆಗಿರ್ಬೋದು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ. ಹಾಗೆ ಸ್ಲೋಲಿ ಐ ವಿಲ್ ಸ್ಟಾರ್ಟ್ ಮೈ ವೆಯ್ಟ್ ಲಾಸ್ ಜರ್ನಿ. ಸೊ ಸ್ಲೋಲಿ ಆಗಲಿ ಸ್ಟಡಿಯಾಗಲಿ ಮಾಡ್ತೀನಿ. ಸೊ ಐ ವಿಲ್ ನಾಟ್ ಗೆಟ್ ಯು ಬೋರ್ಡ್ ಥ್ರೂ ಮೈ ಕಂಟೆಂಟ್ ಅನ್ಕೋತೀನಿ. ಸೊ ನೀವು ಯಾರೂ ಬೋರ್ ಆಗಿಲ್ಲ, ನಂಗೆ ಗೊತ್ತಿದೆ. ಇಷ್ಟು ವರ್ಷ ಆದರೂ, 1 ವರ್ಷ ಯಾರೂ ಒಬ್ಬ ಕಂಟೆಂಟೇ ಮಾಡಿಲ್ಲ, ಸ್ಟಿಲ್ ನೀವು ನಂಗೆ ಬಂದು ಕೇಳ್ತೀರ ಅಂದರೆ ಅದರಲ್ಲೇ ನಂಗೆ ಅರ್ಥ ಆಗುತ್ತೆ. ಸೊ ಐಮ್ ಗೋನಾ ಕಮ್ ಬ್ಯಾಕ್, ಐಮ್ ಗೋನಾ ಹಿಟ್ ಬ್ಯಾಕ್. Support me. Thank you all. Love you all from my heart. Thank you all for support. Bye bye. Good night.